ಹೆಂಗಸರು ಈ 3 ಕೆಲಸಗಳನ್ನು ನಾಚಿಕೆಯಿಲ್ಲದೆ ಮಾಡಲೇಬೇಕು. ಸ್ನೇಹಿತರೆ, ಹೆಣ್ಣು ಸಂಸಾರದ ಕಣ್ಣು. ಅಂದರೆ ಹೆಣ್ಣು ಮನೆಗೆ ಮಹಾಲಕ್ಷ್ಮಿಯಾಗಿ ಗಂಡನ ಮನೆಗೆ ಬರುತ್ತಾಳೆ. ಒಂದು ಮನೆ ಬೆಳಗಲು ಹೆಣ್ಣು ತನಗೆ ಬರುವಂತಹ ಎಲ್ಲಾ ಕಷ್ಟಗಳನ್ನು ಎದುರಿಸಿ ಗಂಡನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಎಲ್ಲರಿಗಿಂತ ಮುಂದೆ ಬೆಳೆದು ನಿಲ್ಲುತ್ತಾಳೆ. ಅಂತಹ ಹೆಣ್ಣು ತನ್ನ ಸಂಸಾರವನ್ನು ಸುಖದಿಂದ ಸಂತೋಷದಿಂದ ನಿಭಾಯಿಸಬೇಕು. ಅಂದರೆ ಈ 3 ಕೆಲಸಗಳನ್ನು ನಾಚಿಕೆಯಿಲ್ಲದೆ ಮಾಡಲೇಬೇಕು. ಮೊದಲನೆಯದಾಗಿ, ಹೆಂಡತಿ ತನ್ನ ಗಂಡನ ಸಂತೋಷದಲ್ಲಿ ಮಾತ್ರವಲ್ಲದೆ ಅವನ ಸಂಕಷ್ಟಗಳಲ್ಲಿಯೂ ಭಾಗಿಯಾಗಬೇಕು. ಗಂಡನ ಜೀವನದಲ್ಲಿ ಬಂದಿರುವ ಬಿಕ್ಕಟ್ಟುಗಳಲ್ಲಿ ಹೆಂಡತಿಯ ಧೈರ್ಯ, ಬೆಂಬಲ ಮತ್ತು ಹತಾಶೆ ಇಲ್ಲದ ದೃಢತೆ ಅವನಿಗೆ ಸ್ಥಿರತೆಯನ್ನು ನೀಡಲು ಸಹಾಯ ಮಾಡುತ್ತದೆ. ಅಂಥ ಸಹಕಾರ ಹಾಗೂ ಸಂಕಷ್ಟದ ಹೊಣೆತನವು ಹೆಂಡತಿಯಾಗಿರುವವರ ಮೂಲಕ ಮನೆಯ ಜೊತೆಗೆ ಜೀವನವನ್ನು ಬೆಳಗಿಸುತ್ತದೆ. ಎರಡನೆಯ ವಿಷಯವು ಗಂಡನಿಗೆ ಶಾರೀರಿಕ ಹಾಗೂ ಭಾವನಾತ್ಮಕ ಸುಖವನ್ನು ನೀಡುವ ಬಗ್ಗೆ. ಈ ಅಂಶ ಕೌಟುಂಬಿಕ ಸಂಬಂಧಗಳಲ್ಲಿ ನಿಖರವಾದ ಸಂವಹನ, ಪರಸ್ಪರ ಸಹಕಾರ ಮತ್ತು ನಂಬಿಕೆಯನ್ನು ಸಾರುತ್ತದೆ. ಈ ಭಾಗದಲ್ಲಿ ನಾಚಿಕೆಯಂಥ ಬದ್ಧತೆವಿಲ್ಲದೆ ಗಂಡ ಹೆಂಡತಿಯ ಸಂಬಂಧವು ಭದ್ರತೆಯಾಗಿ ಬೆಳೆಯುವುದು ಎಂದು ಈ ಹಂಚಿಕೆಯು ಹೇಳುತ್ತದೆ. ಮೂರನೆಯದು, ಒಬ್ಬ ಹೆಂಡತಿಯ ಮೊದಲ ಕರ್ತವ್ಯವೆಂದರೆ ಗಂಡನಿಗೆ ಕಷ್ಟದ ಸಮಯದಲ್ಲಿ ಧೈರ್ಯದಿಂದ ನೆರವಾಗುವುದು. ಗಂಡನು ಜೀವನದ ಕೊಂಚ ಸಮಯದಲ್ಲಿ ಸಂಕಷ್ಟವನ್ನು ಅನುಭವಿಸುತ್ತಿದ್ದರೆ ಅಂತಹ ಸಂದರ್ಭಗಳಲ್ಲಿ ಹೆಂಡತಿಯ ಪ್ರೀತಿಯ ಬೆಂಬಲ ಅವನಿಗೆ ಒಲವಿನ ಆಶ್ರಯವಾಗಿ ಪರಿಣಮಿಸಬಹುದು. ಈ ಜವಾಬ್ದಾರಿಯನ್ನು ನಾಚಿಕೆಯಿಲ್ಲದೆ ಭಾವಪೂರ್ಣವಾಗಿ ಒಪ್ಪಿಕೊಳ್ಳುವ ಹೆಂಡತಿ ಮಾತ್ರ ಗಂಡನ ಜೀವನದಲ್ಲಿ ಅಸಾಧಾರಣ ಶಕ್ತಿಯಾಗಬಹುದು. ಗಂಡನ ನಂಬಿಕೆ ಆಕೆಯ ಮೇಲಿರುವುದಕ್ಕೆ ಕಾರಣ ಈ ದೈನಂದಿನ ಧೈರ್ಯ ಮತ್ತು ಆತ್ಮಸಮರ್ಪಣೆ.